ಸೊ ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಪಾಸ್ತಾ ಮಾಡ್ತಾ ಇದ್ದಾಳೆ. ಅದು ವೈಟ್ ಸಾಸ್ ಪಾಸ್ತಾ ಮಾಡ್ತಾಳಂತೆ. ಸೊ ನಾನಂತೂ ಮಾಡೇ ಇಲ್ಲ ಇದನ್ನ. ಇವತ್ತವರು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಇವಳು ಇಷ್ಟುದ್ದ ಲಿಸ್ಟ್ ಮಾಡ್ಕೊಂಡವಳೆ. ಸೊ ಇರೋ ಕೆಲವೊಂದು ಐಟಮ್ಸ್ ಎಲ್ಲ ಸ್ಕಿಪ್ ಆಗಿದೆ. ಸೊ ಇರೋದ್ರಲ್ಲಿ ಮಾಡಮ್ಮ ಅಂದಿದ್ದೀನಿ, ಯಾಕಂದ್ರೆ ಇವಾಗ ತರ್ಸೋ ಅಷ್ಟು ಪೇಷನ್ಸ್ ಇಲ್ಲ. ಸೊ ಪಾಸ್ತಾ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಾಳೆ. ಇವಾಗ ಅದಕ್ಕೆ ತುಪ್ಪ ಎಲ್ಲ ಆಡ್ ಮಾಡ್ಕೊಂಡು ಮಾಡ್ತಾ ಬಟರ್ ಇಲ್ಲ, ಅದಕ್ಕೆ ಬಟರ್ ಇಲ್ವಂತೆ, ಹಾಗಾಗಿ ತುಪ್ಪನ ಹಾಕೊಂಡು ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದೀನಿ. ಹೆಲ್ಪ್ ಏನಿಲ್ಲ ಫ್ರೆಂಡ್ಸ್, ಒಬ್ಳೆ ಮಾಡ್ತಾ ಇರೋದು. ವಿಡಿಯೋ ಮಾಡ್ಕೊಡ್ತಾ ಇಲ್ವಾ ನಾನು? ಅದು ವಿಡಿಯೋ ಹೆಲ್ಪ್ ಇನ್ನೇನು ಮೈಕ್ ತರ್ಸಿದಾರಂತ ಇವರು, ಅದನ್ನ ಹೇಳ್ತಾವನೆ. ಹಾಯ್ ಫ್ರೆಂಡ್ಸ್, ನಾವು ಮೈಕ್ ತರ್ಸಿದೀವಿ ನೋಡಿ ಅಂತ. ಓ ಇದು ನಾನು ನೀರಲ್ಲಿ ಬಾಯ್ಲಿಂಗ್ ವಾಟರ್, ಹಾಟ್ ಬಾಯ್ಲಿಂಗ್ ವಾಟರ್ ಅಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಅದಕ್ಕೆ 1 ಟೀ ಸ್ಪೂನ್ ಆಯಿಲ್ ಹಾಕಿ ಕುದಿಸಿ 7 to 8 ಮಿನಿಟ್ಸ್ ಇಟ್ಟಿದೆ. ಮತ್ತೆ ಅದನ್ನ ಕೋಲ್ಡ್ ವಾಟರ್ ಅಲ್ಲಿ ರಿನ್ಸ್ ಮಾಡ್ಕೊಬೇಕು, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅವಾಗ. ಸೊ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕೊಂಡಿದ್ದೀನಿ ಇಲ್ಲಿ. ಗೀ ಹಾಕೊಂಡಿದ್ದಾರೆ. ಸ್ವಲ್ಪ ಗಾರ್ಲಿಕ್ ಹಾಕಿ, ಗಾರ್ಲಿಕ್ ಹಾಕೊಂಡಿದ್ದಾಳೆ ಚಾಪ್ ಮಾಡ್ಕೊಂಡು. ಟೊಮೆಟೊ ಹಾಕ್ತಿದ್ದೀನಿ. ಈರುಳ್ಳಿ ಹಾಕು ಫಸ್ಟ್. ಈರುಳ್ಳಿ ಹಾಕಿದ್ದಾರೆ. ಸೊ ಫಸ್ಟ್ ಬೇಸಿಕ್ ಆಗಿ ಹಾಕೋದ್ನ ಈರುಳ್ಳಿ ಹಾಕ್ತಿದೀವಿ. ಹಾಕಿ. ಅವ್ಳಿಗೆ ಅಡ್ಗೆ ಮಾಡಕ್ ಗೊತ್ತಿಲ್ಲಲ್ಲ, ಅದಕ್ಕೆ ಗಾಬರಿ. ಕೈಯಲ್ಲೇ ತೆಗೆ, ಸೌಟ್ ಇಡಲಿ. ಸ್ಪ್ಯಾಚುಲ ಇಂಗ್ಲಿಷ್. ಹಾ ಹಾಕ್ಬೇಕು, ಎಗ್ರಲ್ಲ. ಎಷ್ಟೇ ನೋಡಿ, ಹೊಸ್ದಾಗ ಅಡುಗೆ ಮಾಡಕ್ ಬಂದ್ರೆ ಹಿಂಗೆ ಆಗೋದು. ನಮ್ಮಲ್ಲಿ ಎಲ್ಲ ಅಲ್ಲಲ್ಲೇ ರೇಷನ್ಗಳಿಕ್ಕಿದ್ದೀನಿ. ಯಾಕೆ ಅಂದ್ರೆ ಕಿಚನ್ ಇನ್ನ ಕ್ಲೀನ್ ಮಾಡಿಲ್ಲ, ಇವತ್ತು ಮಾಡಬೇಕು. ಸೊ ದಿಢೀರಂತ ಇವ್ರು ಪಾಸ್ತಾ ಮಾಡ್ತೀನಿ ಅಂದ್ರಲ್ಲ, ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಷ್ಟೇ. ಮನೆ ಕ್ಲೀನ್ ಮಾಡ್ಬೇಕು, ಇವತ್ತಿಂದ ಮಾಡೋಣ ಅನ್ಕೊಂಡಿದ್ದೀನಿ. ಸಾಕು, ಈರುಳ್ಳಿ ಹಾಕೊಂಡಿದ್ದೀನಿ. ಆಮೇಲೆ ನಾನು ಟೊಮೆಟೊ ಹಾಕೊಳ್ತೀನಿ. ಓಕೆ, ಕ್ಯಾಪ್ಸಿಕಮ್ ಇಲ್ಲ, ಹಾಗಾಗಿ ಇರಿ ಇರಿ ಇರಿ, ಅದು ಈರುಳ್ಳಿ ಫ್ರೈ ಆಗ್ಬೇಕು, ಕಲರ್ ಚೇಂಜ್ ಆಗ್ಬೇಕು, ಆಮೇಲೆ ಟೊಮೆಟೊ ಹಾಕೋಬೇಕು. ಗೀ ಸಾಕಾಯ್ತಾ? ಸಾಕು ಸಾಕು. ಬಟರ್ ಯಾಕೆ ಅಂದ್ರೆ ಮತ್ತೆ ನಾವು ಅದು ಮೈದಾ ಹಿಟ್ಟು ಹಾಕೋತಿಲ್ಲ, ಅವಾಗ ಒಂಚೂರು ಎಣ್ಣೆ ಹಾಕೋ. ಆಯ್ತಾ? ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಇದು ಆಕ್ಚುಲಿ ಗೀ ಇಲ್ಲಾಂದ್ರೆ ಬಟರ್ ಹಾಕೊಂಡ್ರೆ ಒರಿಜಿನಲ್ ಫ್ಲೇವರ್ ಸಿಗತ್ತಂತೆ. ಯಾರು ಜಾಸ್ತಿ ತುಪ್ಪ ಮತ್ತೆ ಇದು ಬಟರ್ ಜಾಸ್ತಿ ಆಗಲ್ಲ ಅಂತಾರಲ್ಲ, ಇಷ್ಟ ಆಗಲ್ಲ ಅಂತಾರಲ್ಲ, ಅವ್ರಿಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಬಹುದು. ಇದನ್ನ ಸ್ಕಿಪ್ ಮಾಡಿಬಿಟ್ಟು. ಸೊ ನಾನು ಗಾರ್ಲಿಕ್ಕು ಮತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಗೈಸ್, ಇವಾಗ ನನ್ನ ರೆಸಿಪಿ ಬುಕ್ಕಲ್ಲಿ ಹೇಳ್ದಂಗೆ ಇದನ್ನು ಇವರು ಸಾಲ್ಟ್ ಹಾಕಬೇಕು ಅಂದಿದ್ದಾರೆ. ಸೊ ನಾವು ಸಾಲ್ಟ್ ಹಾಕೋಣ. ನಿಮ್ಮನ್ನು ಕುಂಡ್ರಿಸೋದೇ ಕಷ್ಟ. ಸೊ ನಾನು 1 ಟೇಬಲ್ ಸ್ಪೂನ್ ಲಿಟಲ್ ಟೇಸ್ಟ್ ಆಫ್ ಸಾಲ್ಟ್ ಅಂತಿದ್ದಾರೆ, ನಾನು ಇಷ್ಟ ಹಾಕ್ತಿದ್ದೀನಿ. ಇದು ನಮ್ಮ ಮಮ್ಮಿಗೆ ಕೊಡ್ತೀನಿ. ಮಮ್ಮಿ ಇಷ್ಟ ಸಾಕಲ್ಲ ಸಾಲ್ಟ್. ಸೊ ಹಿಂಗ್ ವೆಜಿಟೇಬಲ್ ನ ಫ್ರೈ ಮಾಡ್ಕೊಂಡು ಅರ್ಧಂಬರ್ಧ ಎತ್ಕೋಬೇಕು. ಅರ್ಧಂಬರ್ಧ? ಹೌದು, ಅರ್ಧಂಬರ್ಧನೇ ಬಿಡೋದು. ಕ್ಲೀನ್ ಆಗಿ ಮಾಡ್ಬೇಕನ್ನ. ಹಾಕು ಹಾಕು, ಆಯ್ತು. ಸೊ ಅದಾದ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅವ್ರು ಹೇಳಿದಾರೆ 2 ಟೇಬಲ್ ಸ್ಪೂನ್ ಬಟರ್ ಹಾಕ್ಬೇಕು ಅಂತ. ನಾನು ಮತ್ತೆ ತುಪ್ಪನೇ ಹಾಕ್ತೀನಿ. 1 ಸ್ಪೂನ್. ಇದು ಸ್ವಲ್ಪ ಬೆಂಟಾಗಿರೋದ್ರಿಂದ ನಾನು 3 ಸ್ಪೂನ್ ಹಾಕ್ತೀನಿ. ಅರ್ಧ ಚೆಲ್ತಿಲ್ಲ ಆಯ್ತಾ, ಹಾಕೊಂಡಿದ್ದೀನಿ. ಸೊ ಇದು ಮೈದಾ ಫ್ಲೋರು. ಸೊ ಇವರು 1 ಟೇಬಲ್ ಸ್ಪೂನ್ ಅಂದಿದ್ದಾರೆ. ನಾನು ಇಲ್ಲಿ ಅರ್ಧ ಆಗುತ್ತೆ ಹಾಕ್ತಿದ್ದೀನಿ. ಅಮ್ಮ ಹಾಕ್ಲ ಇಷ್ಟೇ. ಸೊ ನಾನು ಆ ಸ್ಪೂನ್ ಅಲ್ಲಿ ಅರ್ಧ ಆಗುತ್ತೆ. ಸೊ ಅದಕ್ಕೆ ನಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ಮಿಲ್ಕ್ ಬೇಕು, 1 ಗ್ಲಾಸ್ ಮಿಲ್ಕ್ ಪ್ಲೇ ಕೂಡ ಅದನ್ನ ಕೊಟ್ಟಿದ್ದೀನಿ. ಸೊ ನೋಡಿ, ನನ್ಗೆ ಸುಡುತ್ತೆ, ಅದನ್ನ ಎತ್ತಿ ಪಕ್ಸಷ್ಟು ಇದಿಲ್ಲ ನನ್ಗೆ. ಸೊ ನಮ್ಮಮ್ಮ ಸೌಟ್ ಕೊಟ್ಟವ್ರೆ, ಸೌಟ್ನಲ್ಲಿ ಹಾಕೋ ಅಂತ. 1 ಗ್ಲಾಸ್ ಮಿಲ್ಕ್ ಬೇಕು ನನಗೆ. ಅದಕ್ಕೆ ಬೇಗ ಗಂಟೆ ಆಗ್ತೈತೆ. ಗಂಟೈತೈತಾ? ತಿರ್ಗ್ಸು. ನಮ್ಮಮ್ಮ ಸೌಟ್ ಕೊಟ್ಬಿಡ್ತಾರೆ. ಕಾದಿದೆ, ನಾನು ಹಾಕ್ತೀನಿ. ಅಯ್ಯೋ ರಾಮ.
ಮಿಲ್ಕ್. ಅವ್ರು ಫುಲ್ಲು ಹಾಕಕ್ಕೆ ಹೇಳಿದ್ದಾರೆ 1 ಗ್ಲಾಸ್ ಮಿಲ್ಕ್ನ. ಸೊ ಲೆಟ್ಸ್ ಮಿಕ್ಸ್ ಇಟ್. ಇವಾಗ ಇದು ಕ್ರೀಮ್ ಅಂತ ಆಗುತ್ತೆ, ಥಿಕ್ನೆಸ್ ತರ ಆಗುತ್ತೆ. ಸ್ವಲ್ಪ ಮಿಕ್ಸ್ ಆಗಬೇಕು ಅಷ್ಟೇ. ಅವರು ಮೀಡಿಯಂ ಫ್ಲೇಮ್ ಅಂತ ಅಂದಿದ್ದಾರೆ. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿರ್ತೀನಿ. ಸೊ ಅವ್ರು ಹೇಳಿದ್ದಾರೆ ಬಬಲ್ಸ್ ತರ ಬರುತ್ತೆ ಅಂತ, ಅಂದ್ರೆ ಅದು ಸಾಸ್ ಅಲ್ವಾ. ಸೊ ಇವಾಗ ಈ ತರ ಏನಾಗಿದೆ, ಸಾಸ್ ರೆಡಿ ಆಗಿದೆ ನೋಡಿ, ಆಗಿದೆ. ಸೊ ಗಂಟಾಗ್ಬಿಡತ್ತೆ, ಆದಷ್ಟು ಬೇಗ ಬೇಗ ತಿರುಗಿಸ್ಕೊಳ್ಳಿ. ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಗಟ್ಟಿ ಆಯ್ತು ಅಂದ್ರೆ ಹಾಲ್ ಜೊತೆ ನೀರನ್ನು ಹಾಕೊಳ್ಳಿ, ಆಯ್ತಾ. ಅದೇ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಮೇಲೆ ಬ್ಲಾಕ್ ಪೆಪ್ಪರ್ ಪೌಡರ್ ಬೇಕು. ಬ್ಲಾಕ್ ಪೆಪ್ಪರ್ ಇವನೊಬ್ಬ ತಲೆ ಹರಟೆ, ಅವಳು ಅಡ್ಗೆ ಮಾಡ್ತಾವಳೆ, ಇವ್ನು ಕೂತ್ಕೊಂಡು ಮಜಾ ತಗೋತಾವಳೆ. 1.5 ಸ್ಪೂನ್ ಅಂದ್ರೆ ಅಷ್ಟಲ್ಲ, 1/4 ಹಾಕು. ಉದುರಿಸು, ಕ್ಲೀನ್ ಮಿಕ್ಸಪ್ ಮಾಡು. ಪೆಪ್ಪರ್ ಪೌಡರ್ ಹಾಕೊಂಡಿದ್ದಾಳೆ. ಗಟ್ಟಿ ಆಯ್ತು ಸಾಸು. ಅದಕ್ಕೆ ಫುಲ್ ಸಣ್ಣ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಡಿ. ಅವ್ರು ಹೇಳ್ದಂಗೆ ಮೀಡಿಯಂ ಫ್ಲೇಮ್ಗೆ ಇಟ್ಕೊಳಕ್ ಹೋದ್ರೆ ಗಂಟಾಗುತ್ತೆ. ಸೊ ಬೇಗ ಬೇಗ ಏನ್ ಮಾಡೋಣ. ಗಾರ್ಲಿಕ್ ಪೌಡರ್ ಹಾಕ್ತಾ ಇದೀನಿ. ಹಾಕ್ಲಾ? ಸಾಕಾ? ಸಾಕು. ಸೊ ಇವಾಗ ಇದಕ್ಕೆ ಇದ್ರಲ್ಲೇನೆ ಎಂತ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇದ್ರಲ್ಲೇ ಇದೆ. ಸೊ ಹಾಗಾಗಿ ಗಾರ್ಲಿಕ್ ಪೌಡರ್ ಹಾಕಿದೀವಿ. ಇನ್ನೊಂಚೂರು ಹಾಕೋಣ, ಗಾರ್ಲಿಕ್ ಪೌಡರ್ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ವೆಜಿಟೇಬಲ್ಸ್ ಹಾಕ್ಬೇಕು ಅಂದಿದ್ದಾರೆ. ಇದಾದ್ಮೇಲೆ ತಗೊಳ್ಳಿ, ಹಾಕಿ ವೆಜಿಟೇಬಲ್ಸ್ ಹಾಕಿ ಹಾಕಿ ಹಾಕಿ. ಆಮೇಲೆ ಅದಾದ್ಮೇಲೆ ಪಾಸ್ತಾ ಹಾಕ್ಬೇಕು. ಹಾಕ್ಲಾ? ಪಾಸ್ತಾ ಹಾಕು, ಹಂಗೆ ಹಾಕಮ್ಮ. ಹಾಕ್ದೆ ಪಾಸ್ತಾ. ಆಮೇಲೆ ಪಿಂಚ್ ಆಫ್ ಸಾಲ್ಟ್ ಅಂತಿದ್ದಾರೆ ಟೇಸ್ಟ್ಗೆ. ಸೊ ಸಾಲ್ಟ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ಇವಾಗ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಎಂಥದ್ದು ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ, ಹಾಗಾಗಿ ಗಾರ್ಲಿಕ್ ಪೌಡರ್ ಹಾಕೊಂಡಿದ್ದೀನಿ. ಸೊ ಅದರಲ್ಲೂ ಫುಲ್ಲು ಚಿಲ್ಲಿ ಫ್ಲೇಕ್ಸು ಎಲ್ಲಾನು ಮಿಕ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಆಪ್ಷನ್ ಅದಿದ್ರೂ ಹಾಕೊಳ್ಳಿ. ಸೊ ನೋಡಿ, ಫೈನಲಿ ಪಾಸ್ತಾ ರೆಡಿ ಆಗಿದೆ. ಸೊ ಏನಿದೆ ಅಷ್ಟು ಐಟಮಲ್ಲೇ ಮಾಡಿದ್ದಾಳೆ. ಸೊ ಬೇಕಾಗಿರೋಂಥ ಕೆಲವೊಂದಷ್ಟು ಐಟಮ್ ಅಂದರೆ ಚೀಸು ಮತ್ತು ಫ್ರೆಶ್ ಕ್ರೀಮು ಇವ್ಯಾವು ಯೂಸ್ ಮಾಡಿಲ್ಲ. ಬಟರ್ ಯಾಕೆ ಅಂದರೆ ಸ್ಟಾರ್ಟಿಂಗ್ ಮಾಡ್ತಾ ಇರೋದಲ್ವಾ, ಹಾಗಾಗಿ ಇಷ್ಟಲ್ಲಿ ಮಾಡಿ ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಟೇಸ್ಟ್ ನೋಡಲಿ ಅಂತ. ಓಕೆ, ಸರ್ವ್ ಮಾಡೋಣ. ಸೊ ರೆಡಿ ಆಗಿದೆ ವೈಟ್ ಸಾಸ್ ಪಾಸ್ತಾ. ಸರ್ವ್ ಮಾಡ್ಕೊತಾ ಇದ್ದಾರೆ ಪ್ರತೀಕ್ಷಾ ಮೇಡಮ್. ಇವ್ರು ಯಾರು ತಿನ್ನಲ್ವಂತ ಅದಕ್ಕೆ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಇವ್ರು ನಂದ್ರಲ್ಲ 1 ಸ್ಪೂನ್ ಟೇಸ್ಟ್ ಮಾಡ್ತಾರೆ ಅಂದ್ರು. ಬಿಸಿಲೇ ತಿನ್ಬೇಕದು, ಆರೋಗ್ಬಿಟ್ರೆ ಮಜಾ ಇರಲ್ಲ. ಇಷ್ಟು ಹೇಳು. ಸೊ ರೆಡಿ ಆಗಿದೆ ನೋಡಿ ಪಾಸ್ತಾ, ವೈಟ್ ಸಾಸ್ ಪಾಸ್ತಾ. ಸೊ ಪಾಸ್ತಾ ಫೈನಲಿ ರೆಡಿ ಆಗಿದೆ. ಈಗ ನನ್ನ ಮಗಳು ತಿಂದುಬಿಟ್ಟು ಹೇಳ್ತಾಳೆ, ಅವಳು ಮಾಡಿದ್ದು ಅವಳೇ ತಿಂತಾಳೆ. ಟೇಸ್ಟ್ ನೋಡಕ್ಕೆ ತಿಂತೀವಿ, ನೀವು ತಿಂದು ನೋಡ್ಬೇಕು. ಓಕೆ, ಆಬ್ವಿಯಸ್ಲಿ ನಾನು ಹೇಳಂಗೆ ಚೆನ್ನಾಗೇ ಇರುತ್ತೆ. ನಾನು ಟೇಸ್ಟ್ ಮಾಡಿಲ್ಲ ಇನ್ನ. ಮಾಡಿ ಮಾಡಿ ಚೆನ್ನಾಗಿರೋ ರೆಸಿಪಿ ಮಾಡಕ್ಕೆ ಹೇಳ್ತೀನಿ. ಯಾ ನೈಸ್. ಇವಳು ಹೇಳ್ಬಿಟ್ರೆ ನೈಸ್ ಅಂತ ನಾನು ತಿಂದು ಹೇಳ್ಬೇಕು. ಸಾಸ್ ಎತ್ಕೊಂಡ್ ನನ್ನ ಮಗ ಪಾಸ್ತಾ ಹಾಕೊಂಡು ತಿನ್ನಕ್ಕೆ ಹಾಕೊಂಡು ತಿನ್ಬೋದು ಅದನ್ನು. ಓಕೆ, ನಾಟ್ ಬ್ಯಾಡ್, ಬಟ್ ಚೆನ್ನಾಗಿದೆ. ಬಟ್ ಚೀಸ್ ಎಲ್ಲ ಹಾಕಿದ್ರೆ ಇನ್ನು ಕ್ರೀಮಿ ಟೆಕ್ಸ್ಚರ್ ಬರ್ತದೆ. ಅದಕ್ಕೆ ಫ್ರೆಶ್ ಕ್ರೀಮ್ ಎಲ್ಲ ಹೇಳಿದ್ದಾರೆ. ಬಟ್ ಏನಂದ್ರೆ ಇವಳು ಸಡನ್ ಆಗಿ ಮಾಡ್ಬಿಟ್ಲು, ಪ್ಲಾನ್ ಇಲ್ಲ. ನಾನು ಹಬ್ಬದ ಪ್ರಿಪ್ರೇಷನ್ ಅಲ್ಲಿ ಇದ್ದೀನಿ. ಅದು ತರ್ಸ್ಕೊಡು ಇದು ತರ್ಸ್ಕೊಡು ಅಂತ ತರ್ಸ್ಕೊಳ್ಳೋಷ್ಟು ಪೇಷನ್ಸು ಇಲ್ಲ ನನಗೆ. ಹಾಗಾಗಿ ನಾನು ಏನು ತರ್ಸ್ಕೊಟ್ಟಿಲ್ಲ, ಇರೋದ್ರಲ್ಲಿ ಮಾಡು ಅಂದಿದ್ದೆ. ಸೊ ಇರೋದ್ರಲ್ಲಿ ಮಾಡಿದ್ದಾಳೆ. ಓಕೆ, ತಿನ್ಬೋದು, ತಿಂದೇ ಇರೋಷ್ಟು ಕೆಟ್ಟದಾಗ ಏನಿಲ್ಲ. ಬಟ್ ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ಇದು ನಾಟ್ ಬ್ಯಾಡ್, ಇಟ್ಸ್ ಗುಡ್. ಸೊ ಇರೋದ್ರಲ್ಲೂ ಮಾಡ್ಕೊಂಡು ತಿನ್ಬೋದು ಅಂತ ನನ್ನ ಮಗಳು ತೋರಿಸಿದಾಳೆ. ನೀವು ಮಾಡ್ಕೊಂಡು ತಿನ್ನಿ. ಓಕೆ, ನನ್ನ ಮಗ ಸಾಸ್ ತಂತೆ, ಇಬ್ರು ತಿನ್ನೋಗಿ ನೀನು ಸಾಸ್ ಹಾಕ್ತೀನಿ. ಗೊತ್ತೋಡಿ ನಂದು ನನ್ನ ಐಟಮ್ ನನಗೆ ಇಷ್ಟ. ತಿನ್ನೋ ತಿನ್ನೋ ಬಾಸ್. ಸಾಸ್ ಅಜ್ಜಿ ತಿನ್ಸು. ಅಜ್ಜದ ಚೆನ್ನಾಗಿದ್ಯಮ್ಮ.